Hello everybody, this is Sumana B, Assistant Professor of Sociology on Samarth Bharat YouTube channel. ಸೊ ಬಹಳ ದಿನಗಳ ನಂತರ ನಾನು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಮುಂದೆ ಒಂದು ವಿಶೇಷವಾದಂಥ ಒಂದು ಟಾಪಿಕನ್ನು ಹಿಡ್ಕೊಂಡು ನಾನು ಸೆಷನನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಟಾಪಿಕ್ನ ಹೆಸರು ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್, ಅಂದರೆ ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹ. ಸೊ ಈ PVTG ಟಾಪಿಕ್ನ ಬಗ್ಗೆ ನಾನು 3 ಸೆಷನ್ಸನ್ನು ಇಟ್ಕೊಳ್ತೇನೆ. ಸೊ ಇವತ್ತು ಏನಿದ್ರು ಈ ಟಾಪಿಕ್ಕಿಗೆ ಸಂಬಂಧಿಸಿದ ಪೀಠಿಕೆಯನ್ನು ನಾನು ಪ್ರಸ್ತುತಪಡಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಈ ಟಾಪಿಕ್ ಅಥವಾ ಈ PVTG ಕಾನ್ಸೆಪ್ಟ್ ಅಡಿಯಲ್ಲಿ ಬರುವಂಥ ಬೇರೆ ಬೇರೆ ಬುಡಕಟ್ಟು ಸಮೂಹಗಳ ಒಂದು ರೀತಿಯ ಪಕ್ಷಿನೋಟ, ಹಾಗೂ 3ನೇ ಸೆಷನಲ್ಲಿ ಈ ಟಾಪಿಕ್ನ ಮೇಲೆ ಬರುವಂಥ ಕೆಲವೆಲ್ಲ ಇಂಪಾರ್ಟೆಂಟ್ MCQ ಕ್ವೆಶ್ಚನ್ಸ್ಗಳು. So first and the foremost, let us try to understand what do we mean by particularly vulnerable tribal group. ಸೊ ಭಾರತದ ಒಂದು ಜನಸಂಖ್ಯೆಯನ್ನು ನಾವು ಗಮನಿಸುವಾಗ 2011ನೇ ಜನಗಣತಿಯನ್ನು ಗಮನಿಸುವಾಗ ದ ಟ್ರೈಬಲ್ ಪಾಪ್ಯುಲೇಷನ್ ದೇ ಕಾನ್ಸ್ಟಿಟ್ಯೂಟ್ ನಿಯರ್ಲಿ 8.6% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಸೊ ಬುಡಕಟ್ಟು ಸಮೂಹಗಳು ನಮ್ಮ ದೇಶಕ್ಕೆ ಸಂಬಂಧಿಸಿದಾಗೆ ಸರಿಸುಮಾರು 8.6%ನ ಜನಸಂಖ್ಯೆಯನ್ನು ವ್ಯಾಪಿಸಿವೆ. ಹಾಗಿದ್ರೆ ಈ PVTGಗಳು ಅಂದರೆ ಯಾರು? ಸೊ PVTGಗಳು ಅಥವಾ ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹಗಳು ಯಾರಂತ ಹೇಳಿದರೆ, ಈ ಬುಡಕಟ್ಟು ಸಮೂಹಗಳಲ್ಲೇ ಬಹಳಷ್ಟು ದುರ್ಬಲವಾಗಿರುವಂಥ ಸಮೂಹಗಳು, ಅಂದರೆ ಬಹಳಷ್ಟು ಪ್ರತ್ಯೇಕತೆಯನ್ನು ಅನುಭವಿಸುವವರು, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಆಸ್ಪೆಕ್ಟ್ಗಳಲ್ಲೂ ಇನ್ನೂ ಕೂಡ ಪ್ರಿಮಿಟಿವ್ ಆಗಿರುವಂಥ ಈ ಒಂದು ಬುಡಕಟ್ಟು ಸಮೂಹಗಳಲ್ಲಿನ ಸಮೂಹಗಳನ್ನು ಗುರುತಿಸಿಕೊಂಡು ಅವರಿಗೆ PVTG ಅಂತ ಹೇಳುವಂಥ ಹೊಸ ಸಮೂಹದ ಒಂದು ರೀತಿಯ ನಾಮಕರಣವನ್ನು ಭಾರತ ಸರ್ಕಾರ ಮಾಡಿದೆ. ಹಾಗಿದ್ರೆ ಈ ಒಂದು ಹಿನ್ನೆಲೆ ಏನು? ಈ PVTG ಅಂತ ಹೇಳುವಂಥ ಗ್ರೂಪ್ನ ರಚನೆಗೆ ಸಂಬಂಧಿಸಿದ ಹಿನ್ನೆಲೆ ಏನು? ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಪರಿಶಿಷ್ಟ ಪಂಗಡಗಳು ಬಹಳಷ್ಟು ಹಿಂದುಳಿದಂಥ ಒಂದು ಪಂಗಡಗಳು, ಅದರಲ್ಲೂ ಕೂಡ ಆ ಪಂಗಡಗಳಲ್ಲೂ ಕೂಡ ಬಹಳಷ್ಟು ಸಮೂಹಗಳು ಇನ್ನೂ ಕೂಡ ಮೇನ್ ಸ್ಟ್ರೀಮ್ ಜೀವನಕ್ಕೆ ಇನ್ನೂ ಕೂಡ ಬಂದಿಲ್ಲ. ಉದಾಹರಣೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸೆಂಟಿಲಿನೇಸ್ ಇರ್ಬೋದು, ಓಂಗೆ ಇರ್ಬೋದು, ಜರವಾ ಬುಡಕಟ್ಟು ಸಮೂಹಗಳ ಬಗ್ಗೆ ಇರ್ಬೋದು. ದೇ ಆರ್ ವೆರಿ ವೆರಿ ಪ್ರಿಮಿಟಿವ್ ಇನ್ ನೇಚರ್. ಸೊ ಇನ್ ಆರ್ಡರ್ ಟು ಅಕಾಮಡೇಟ್ ಸಚ್ ಟ್ರೈಬಲ್ ಗ್ರೂಪ್ಸ್, ದ ಗೌರ್ಮೆಂಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ಇನ್ 1973 ದ ದೇಬಾರ್ ಕಮಿಷನ್. ಸೊ ಈ ಬುಡಕಟ್ಟು ಸಮೂಹಗಳಲ್ಲಿ ಯಾವ ಬುಡಕಟ್ಟು ಸಮೂಹಗಳು ಬಹಳಷ್ಟು ದುರ್ಬಲವಾಗಿದೆ ಅಂತ ಗುರುತಿಸಿಕೊಳ್ಳಿಕ್ಕೆ 1973ರಲ್ಲಿ ದೇಬಾರ್ ಕಮಿಷನನ್ನು ಭಾರತ ಸರ್ಕಾರವು ನೇಮಕ ಮಾಡ್ತದೆ. ಈ ದೇಬಾರ್ ಕಮಿಷನ್ ಏನು ಮಾಡ್ತದೆ ಅಂತ ಹೇಳಿದರೆ, ಸರಿಸುಮಾರು ನಮ್ಮ ದೇಶಕ್ಕೆ ಸಂಬಂಧಿಸಿದ ಎಲ್ಲ ಈ ಟ್ರೈಬಲ್ ಗ್ರೂಪ್ಗಳನ್ನು ಅಧ್ಯಯನ ಮಾಡಿಕೊಂಡು ತುಂಬಾ ಹಿಂದುಳಿದಂಥ, ಪ್ರತ್ಯೇಕತೆಯನ್ನು ಅನುಭವಿಸುವಂಥ, ಶೈಕ್ಷಣಿಕವಾಗಿ ಹೆಲ್ತ್ ವೈಸಲ್ಲಿ, ರಾಜಕೀಯ ಒಂದು ಭಾಗವಹಿಸುವಿಕೆಯಲ್ಲಿ, ಸೊ ಎಲ್ಲ ಆಯಾಮಗಳಲ್ಲಿ ಬಹಳಷ್ಟು ಹಿಂದುಳಿದಂಥ ಈ ಒಂದು ಬುಡಕಟ್ಟು ಸಮೂಹಗಳನ್ನು ರೆಕಗ್ನೈಸ್ ಮಾಡಿ ಅವುಗಳನ್ನು ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಒಂದು ಸಪರೇಟ್ ಕ್ಯಾಟಗರಿಯಾಗಿ ಅದನ್ನು ನಾಮಕರಣ ಮಾಡ್ತದೆ. ಸೊ ದ ಕ್ರೆಡಿಟ್ ಆಫ್ ಐಡೆಂಟಿಫೈಯಿಂಗ್ ದ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಗೋಸ್ ಟು ದೇಬಾರ್ ಕಮಿಷನ್. ಸೊ ದೇಬಾರ್ ಕಮಿಷನ್ನ ಹೆಸರು ಎಲ್ಲಿಯಾದರೂ ಪರೀಕ್ಷೆಗೆ ಉಲ್ಲೇಖಿಸಿದರೆ ಪರಿಶಿಷ್ಟ ಪಂಗಡಗಳಲ್ಲೂ ಅದರಲ್ಲೂ ಕೂಡ ವಿಶೇಷವಾಗಿ ದುರ್ಬಲವಾಗಿರುವಂಥ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದ ಒಂದು ಆಯೋಗ ಅದು. ಓಕೆ, ಆ ನಂತರ ಏನಾಯಿತು, 2006ರಲ್ಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ ದ ಇಯರ್ 2006 ರಿನೇಮ್ ದ PTG ಆಸ್ ದ PVTGs. ದೇಬಾರ್ ಕಮಿಷನ್ ಅವುಗಳನ್ನು ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್, ಅಂದರೆ ಬಹಳಷ್ಟು ಹಿಂದುಳಿದಂಥ ಬುಡಕಟ್ಟು ಸಮೂಹಗಳು ಅಂತ ಹೇಳಿ ನಾಮಕರಣ ಮಾಡಿತ್ತು. ಆದರೆ 2006ರಲ್ಲಿ ಭಾರತ ಸರ್ಕಾರವು ಈ ಸಮೂಹವನ್ನು ಹಿಂದುಳಿದಂಥ ಬುಡಕಟ್ಟು ಸಮೂಹಗಳ ಬದಲಾಗಿ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳಿ ಆ ಒಂದು ಹೆಸರಿಗೆ ಪುನರ್ ನಾಮಕರಣ ಮಾಡ್ತದೆ. ಅಂದರೆ ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹ ಅಂತ ಹೇಳಿ ಆ ಹೊಸ ಹೆಸರನ್ನು 2006ರಲ್ಲಿ ಅದು ಮಾಡ್ತದೆ. ಈಗ PVTG ಅಥವಾ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ನ ಈ ಸಮೂಹಕ್ಕೆ ಇರಬೇಕಾದಂಥ ಕೆಲವೆಲ್ಲ ಮೂಲಭೂತವಾದಂಥ ಲಕ್ಷಣಗಳು ಏನು? ಮುಖ್ಯವಾಗಿ ದೇ ಆರ್ ಮೋಸ್ಟ್ಲಿ ಹೋಮೋಜಿನಿಯಸ್ ವಿತ್ ಅ ವೆರಿ ಸ್ಮಾಲ್ ಪಾಪ್ಯುಲೇಷನ್. ಇವುಗಳ ಜನಸಂಖ್ಯೆ ಸ್ಟಾಗ್ನೆಂಟ್ ಆಗಿರ್ತದೆ ಅಥವಾ ಬಹಳಷ್ಟು ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಪ್ರತಿ ವರ್ಷ ಅಥವಾ ಸೆನ್ಸಸ್ನ ಪ್ರಕಾರ. ಅದು ಪ್ರಮುಖವಾದಂಥ ಒಂದು ಲಕ್ಷಣ. ಎರಡನೇದಾಗಿ ದೇ ಆರ್ ಫಿಸಿಕಲಿ ಐಸೋಲೇಟೆಡ್ ಫ್ರಮ್ ದ ರೆಸ್ಟ್ ಆಫ್ ದ ಸೊಸೈಟೀಸ್. ಹೆಚ್ಚುವರಿಯಾಗಿ ಇಂತಹ ಸಮೂಹಗಳು ಭೌತಿಕವಾಗಿ ಪ್ರತ್ಯೇಕತೆಯನ್ನು ಅನುಭವಿಸ್ತಾ ಇವೆ.
ಮೂರನೇದು ಆಬ್ಸೆನ್ಸ್ ಆಫ್ ರಿಟನ್ ಲ್ಯಾಂಗ್ವೇಜ್, ಅವರ ಭಾಷೆಗಳಿಗೆ ಯಾವುದೇ ಲಿಪಿ ಇಲ್ಲದಿರುವುದು. ರಿಲೇಟಿವ್ಲಿ ಸಿಂಪಲ್ ಟೆಕ್ನಾಲಜಿ, ಯಾವುದೇ ರೀತಿಯ ತಂತ್ರಜ್ಞಾನದ ಏನು ಹೇಳೋದು ತಂತ್ರಜ್ಞಾನದ ಪ್ರಭಾವ ಇವರ ಮೇಲೆ ಸರಿಯಾದ ರೀತಿಯಲ್ಲಿ ಆಗದೇ ಇರುವಂಥದ್ದು. ಸ್ಲೋವರ್ ರೇಟ್ ಆಫ್ ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆಗೆ ಸಂಬಂಧಿಸಿದಾಗೆ ಬಹಳಷ್ಟು ಹಿಂದುಳಿದದು ಅಥವಾ ಬಹಳಷ್ಟು ನಿಧಾನಗತಿಯಲ್ಲಿ ಇವರಲ್ಲಿ ಸಾಮಾಜಿಕ ಪರಿವರ್ತನೆಯನ್ನು ನಾವು ಕಾಣುವಂಥದ್ದು. ಯೂಶ್ವಲಿ ವೆನ್ ದೆರ್ ಇಸ್ ಪಾಸಿಟಿವ್ ಸೋಷಿಯಲ್ ಚೇಂಜ್ ಇನ್ ದ ಪಾಸಿಟಿವ್ ಡೈರೆಕ್ಷನ್ ದಟ್ ಲೀಡ್ಸ್ ಟು ಪ್ರೋಗ್ರೆಸ್ ಆ್ಯಂಡ್ ಡೆವಲಪ್ಮೆಂಟ್. ಸಾಮಾಜಿಕ ಪರಿವರ್ತನೆಯು ಯಾವಾಗಲೂ ಸಕಾರಾತ್ಮಕವಾದ ದಿಕ್ಕಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವಾಗಲೂ ಪ್ರಗತಿ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ನಾವು ಖಂಡಿತವಾಗಿ ಕಾಣ್ಬೋದು. ಆದರೆ ಇಂತಹ ಸಮೂಹಗಳಲ್ಲಿ ಬಹುತೇಕವಾಗಿ ಸಾಮಾಜಿಕ ಪರಿವರ್ತನೆ ಬಹಳಷ್ಟು ನಿಧಾನಗತಿಯಲ್ಲಿ ಅಥವಾ ಆಮೆಗತಿಯಲ್ಲಿ ಸಾಗುವಂಥದ್ದು. ಸೊ ಇದಿಷ್ಟು ಈ PVTG ಸಮೂಹಗಳ ಒಂದು ಬಹುಮುಖ್ಯವಾದಂಥ ಲಕ್ಷಣಗಳು. ಈಗ at present, if you see, there are around 75 tribal groups which are recognized in India as the PVTGs out of the 705 scheduled tribes. ಸೊ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದ ಸರಿಸುಮಾರು 705 ರೆಕಗ್ನೈಸ್ ಆಗಿರುವಂಥ ಪರಿಶಿಷ್ಟ ಪಂಗಡಗಳ ಗುಂಪಿನಲ್ಲಿ ಸರಿಸುಮಾರು ಈಗ 75 ಸಮೂಹಗಳನ್ನು ವಿಶೇಷವಾಗಿ ದುರ್ಬಲವಾಗಿರುವಂಥ ಪರಿಶಿಷ್ಟ ಪಂಗಡಗಳು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಹಾಗೂ ಈ PVTGಗಳು ಸರಿಸುಮಾರು ನಮ್ಮ ದೇಶದ 18 ರಾಜ್ಯಗಳಲ್ಲಿ ಹಾಗೂ 1 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅದು ವ್ಯಾಪಿಸಿವೆ. ಪ್ಲೀಸ್ ರಿಮೆಂಬರ್ ದಿಸ್, ಇದನ್ನು ಕೂಡ ಪರೀಕ್ಷೆಗೆ ಕೇಳುವಂಥ ಚಾನ್ಸಸ್ ಇದೆ. They are distributed in 18 states and 1 union territory of India. So, 1 union territory of India ಯಾವುದು ಅಂತ ಹೇಳಿದ್ರೆ, of course it is Andaman and Nicobar Islands. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಇಷ್ಟು ರಾಜ್ಯಗಳಲ್ಲಿ ಈಗ 18 ರಾಜ್ಯಗಳಲ್ಲಿ ವ್ಯಾಪಿಸಿವೆ ಅಂತ ನಾವು ಹೇಳ್ಕೊಂಡಿದ್ದೇವೆ. ಸೊ 18 ರಾಜ್ಯಗಳಲ್ಲಿ ಹೆಚ್ಚಿನ PVTGಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತೇವೆ ಅಂತ ಹೇಳಿದ್ರೆ, ದಟ್ ಈಸ್ ಇನ್ ಒಡಿಸ್ಸಾ. ಸೊ ಪ್ಲೀಸ್ ಡೂ ರಿಮೆಂಬರ್, ನಮ್ಮ ದೇಶದಲ್ಲಿ ರೆಕಗ್ನೈಸ್ ಆಗಿರುವಂತಹ ಈ 75 ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಈ PVTGಗಳು ಕಂಡುಬರುವಂಥದ್ದು ಒಡಿಸ್ಸಾ ರಾಜ್ಯದಲ್ಲಿ. ದೇ ಹ್ಯಾವ್ ಅರೌಂಡ್ 13 PVTG ಟ್ರೈಬಲ್ ಗ್ರೂಪ್ಸ್ ಇನ್ ದಿಯರ್ ಸ್ಟೇಟ್. ಓಕೆ, ಅದು ಒಂದು ಕೂಡ ಪರೀಕ್ಷೆಗೆ ಕೇಳುವಂಥ ಚಾನ್ಸಸ್ ಇದೆ. ಔಟ್ ಆಫ್ ದ 62 ಟ್ರೈಬಲ್ ಗ್ರೂಪ್ಸ್ ಇನ್ ಒಡಿಸ್ಸಾದಲ್ಲಿ 62 ವಿಶೇಷವಾದಂಥ ಈ ಟ್ರೈಬಲ್ ಗ್ರೂಪ್ಸ್ಗಳಿವೆ, ಬುಡಕಟ್ಟು ಸಮೂಹಗಳು. ಅದರಲ್ಲಿ 13 PVTG ಆಗಿ ರೆಕಗ್ನೈಸ್ ಆಗಿದೆ ಆ್ಯಂಡ್ ಇಟ್ ಈಸ್ ದ ಹೈಯೆಸ್ಟ್ ಇನ್ ಅವರ್ ಕಂಟ್ರಿ. ಸೊ ಒಡಿಸ್ಸಾ ಹ್ಯಾಸ್ ಅ ಪಾಪ್ಯುಲೇಷನ್ ಆಫ್ ಅರೌಂಡ್ 2.5 lakh ಬಿಲಾಂಗಿಂಗ್ ಟು ದ PVTG. ಸೊ ಆ PVTG ಅಂದರೆ ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹಗಳ 13 ಗುಂಪುಗಳು ಏನು ಒಡಿಸ್ಸಾದಲ್ಲಿ ಅತ್ಯಧಿಕವಾಗಿದೆ, ಅವುಗಳು ಯಾವುದು ಅಂತ ಹೇಳಿದರೆ ಪೋಂಡಾ, ಬಿರ್ಹೋರ್, ಚುಕ್ತಿಯಾ, ದಿದಾಯಿ, ದೊಂದಾಗಾರಿಯಾ, ಖಾಂದಾ, ಜುವಾಂಗ್, ಕಾರಿಯಾ, ಕುಟಿಯಾಕೋಂಡ್, ಲಾಂಜಿಯಾ ಸಾವರಾ, ಲೋದಾ, ಮಂಕಿರಿಡಾ, ಪೌಡಿಯಾ ಬುಯಾನ್ ಆ್ಯಂಡ್ ಸಾವೋರಾ. ಸೊ ಪ್ರತಿಯೊಂದು ಈ PVTGಗಳಲ್ಲೂ ಕೂಡ ವಿಶೇಷವಾದಂಥ ಒಂದು ಆಚರಣೆ, ಸಂಪ್ರದಾಯ, ಅವರದೇ ಆದ ಒಂದು ಸಂಸ್ಕೃತಿಗಳನ್ನೆಲ್ಲ ನಾವು ಕಂಡುಬರ್ಬೋದು. ಸೊ ಇಲ್ಲಿ ನೀವಿಷ್ಟು ನೆನಪಿಟ್ಕೊಳ್ಬೇಕು, ದಿ ಹೈಯೆಸ್ಟ್ PVTG ಗ್ರೂಪ್ಸ್ ಆರ್ ದೇರ್ ಇನ್ ದ ಸ್ಟೇಟ್ ಆಫ್ ಒಡಿಸ್ಸಾ. ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟಿವೆ? ನಿಮ್ಮ ಗಮನಕ್ಕೆ, there are only 2 tribes in Karnataka which have got the PVTG status, and which are they? They are Jenu Kurubas and the Koragas. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಾಗಿ ಕೇವಲ 2 ಬುಡಕಟ್ಟು ಸಮೂಹಗಳನ್ನು ಮಾತ್ರ ವಿಶೇಷವಾಗಿ ದುರ್ಬಲವಾಗಿರುವಂಥ ಬುಡಕಟ್ಟು ಸಮೂಹ ಅಂತ ಹೇಳಿ ರೆಕಗ್ನೈಸ್ ಮಾಡಿದ್ದಾರೆ. ಓಕೆ, ಅವುಗಳು ಯಾವುದು ಅಂತ ಹೇಳಿದರೆ ಜೇನು ಕುರುಬ ಆ್ಯಂಡ್ ಕೊರಗಾಸ್. ಸೊ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಬುಡಕಟ್ಟು ಸಮೂಹಗಳನ್ನು ನಾವು ಕಾಣ್ಬೋದು, ಲೈಕ್ ಸಿದ್ದಿ, ವಾಲ್ಮೀಕಿ, ಕಾಡು ಕುರುಬ, ಜೇನು ಕುರುಬ, ಹೀಗೆ ಬಹಳಷ್ಟು ಮಲೆಕುಡಿಯಾಸ್, ತುಂಬಾ ಇಂತಹ ಒಂದು ಬುಡಕಟ್ಟು ಸಮೂಹಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ದೇ ಆರ್ ಕನ್ಸಿಡರ್ಡ್ ಆಸ್ ಶೆಡ್ಯೂಲ್ಡ್ ಟ್ರೈಬ್ಸ್, ಬಟ್ PVTG ಸ್ಟೇಟಸ್ ನಮ್ಮ ರಾಜ್ಯದಲ್ಲಿ ದೊರಕಿರೋದು ಕೇವಲ 2 ಬುಡಕಟ್ಟು ಸಮೂಹಗಳಿಗೆ. ಅದು ಯಾವುದು ಅಂತ ಹೇಳಿದರೆ, ಒಂದು ಜೇನು ಕುರುಬ, ಇನ್ನೊಂದು ಕೊರಗಾಸ್. ಸೊ ಕೊರಗರ ಬಗ್ಗೆ ಅಂತ ಹೇಳಿದರೆ, ಇವರು ಹೆಚ್ಚುವರಿಯಾಗಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೆಲವು ಪ್ರದೇಶಗಳಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಆ್ಯಂಡ್ ಒನ್ ಮೋರ್ ಇನ್ಫಾರ್ಮೇಷನ್, ಕೊರಗ ಕಮ್ಯುನಿಟಿ ಈಸ್ ಆಲ್ಸೋ ರೆಕಗ್ನೈಸ್ಡ್ ಆಸ್ ಅ PVTG ಇನ್ ಕೇರಳ. ಕೊರಗ ಕಮ್ಯುನಿಟಿಯನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಸಮೂಹ ಅಂತ ಹೇಳಿಬಿಟ್ಟು ಕೇರಳದಲ್ಲೂ ಕೂಡ ಅದನ್ನು ಗುರುತಿಸ್ಕೊಂಡಿದ್ದಾರೆ. ಬಿಕಾಸ್ ಸರ್ಟನ್ ಪೋರ್ಷನ್ ಆಫ್ ದ ಪಾಪ್ಯುಲೇಷನ್ ಈಸ್ ಆಲ್ಸೋ ಸೀನ್ ಇನ್ ಕೇರಳ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಆನ್ ದ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್. ಸೊ ವಿಶೇಷವಾಗಿ ದುರ್ಬಲವಾಗಿರುವಂಥ ಈ ಒಂದು ಬುಡಕಟ್ಟು ಸಮೂಹಗಳ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಇವತ್ತು ನಾನು ಕೊಟ್ಟಿದ್ದೇನೆ. Please watch the next session on PVTG soon with MCQs based on this topic.
ಸೊ ಮುಂದಿನ ಸೆಷನ್ಗಳಲ್ಲಿ ನಾನು ಆಗಲೇ ತಿಳಿಸಿದ ಹಾಗೆ ಹಲವಾರು MCQs ಪ್ರಶ್ನೆಗಳನ್ನು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುವಾಗುವಂಥ ಕೆಲವು ಪ್ರಶ್ನೆಗಳನ್ನು ಹಾಕ್ಕೊಂಡು ಬರ್ತೇನೆ. ವಿ ಶಾಲ್ ಹ್ಯಾವ್ ಅ ಡಿಸ್ಕಷನ್. ಅದರ ಜೊತೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಈ ಜೇನುಕುರುಬರು ಮತ್ತು ಕೊರಗರ ಬಗ್ಗೆ ಇನ್ನೂ ಹೆಚ್ಚುವರಿಯಾದ ಮಾಹಿತಿಯನ್ನು ತಗೊಂಡ್ಬರ್ತೇನೆ ಅಂತ ಹೇಳ್ತಾ ವಾಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೂ ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ ಕೇಸ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಅಂತ ಹೇಳ್ತಾ ಐ ವಿಲ್ ಸೈನ್ ಆಫ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.